ನಮಸ್ಕಾರ ರೀ ಸಾವುಕಾರ ಮಂದಿಗೆ. ಇದೇನಪ್ಪ ಫುಲ್ ಶಾಕ್ ಆಗ್ತಾ ಇದ್ದೀರಾ? ಖಡಕ್ ಮಂದಿ ಸಂತೋಷ್ ಎಲ್ಲಿ ಕಾಣಿಸ್ತಾನಲ್ಲ, ಬರೀ ಸ್ಕ್ರೀನ್ ಕಾಣಿಸ್ತದೆ ಅಂತೇಳಿ. ಸ್ವಲ್ಪ ಡಿಫ್ರೆಂಟ್ ಆಗಿರಲಿ. ಇವತ್ತಿನ ಒಂದು ಇನ್ಫಾರ್ಮೇಷನ್ ಕೂಡ ತುಂಬ ಜೆನ್ಯೂನಾಗಿ ಒಂದು ತೋರಿಸ್ಬೇಕು. ಏನಕ್ಕಂದರೆ ಆ ಒಂದು ಇನ್ಫಾರ್ಮೇಷನ್ ಏನಿದೆಯಲ್ಲ, ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ಇದೆ. ಯೂಟ್ಯೂಬರ್ಸ್ಗಂತೂ ಆ ಒಂದು ಇನ್ಫಾರ್ಮೇಷನ್ ಅಂತೂ ಖಂಡಿತವಾಗ್ಲೂ ಮೋಸ್ಟ್ ಯೂಸ್ಫುಲ್ ಇದೆ. ಅದು ಏನಪ್ಪ ಅಂದರೆ, ನಿಮ್ಮ ಒಂದು ಚಾನಲಲ್ಲಿ ಆಟೋ ಅಪ್ಲೋಡ್ಸ್, ನಿಮ್ಮ ಒಂದು ಡಿಸ್ಕ್ರಿಪ್ಷನ್ ಇರ್ಬೋದು, ನಿಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚಾನಲ್ಗೆ ಬೇಕಾಗಿರೋವಂಥ ಸೋಷಿಯಲ್ ಮೀಡಿಯಾ ಲಿಂಕ್ಗಳನ್ನ ಹಾಕೋದು ಹೇಗೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಈ ಒಂದು ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಕಂಪ್ಲೀಟಾಗಿ ನೋಡಿರಿ. ಹಾಗಂದರೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಏನೂ ಅರ್ಥ ಆಗೋದಿಲ್ಲ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ನಿಮ್ಗೆಲ್ರಿಗೂ ನಾನು 2 ಮೆಥಡಲ್ಲಿ ತೋರಿಸ್ತೀನಿ. ಅಂದರೆ ಡಿಸ್ಕ್ರಿಪ್ಷನ್ ಜೊತೆಗೆ ನಮ್ಮ ಒಂದು ಲಿಂಕ್ಸ್ನ, ಸೋಷಿಯಲ್ ಮೀಡಿಯಾ ಲಿಂಕ್ಸ್ನ ಹೇಗೆ ಆ್ಯಡ್ ಮಾಡೋದು ಅಂತೇಳಿ 2 ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ಬಂದುಬಿಟ್ಟು ಕ್ರೋಮಲ್ಲಿ ತೋರಿಸ್ತೀನಿ, ಮತ್ತು ಸೆಕೆಂಡ್ ಬಂದುಬಿಟ್ಟು YT ಸ್ಟುಡಿಯೋ ಆ್ಯಪಲ್ಲಿ ತೋರಿಸ್ತೀನಿ. ಸೊ ನಿಮಗೆಲ್ಲರಿಗೂ ಈಸಿಯಾಗಿ ಅರ್ಥ ಆಗೋ ಥರ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಏನಿಲ್ಲ ಫ್ರೆಂಡ್ಸ್, ಇವಾಗ ನೀವು ಏನು ಕೆಲಸ ಮಾಡ್ಬೇಕೇನೆಂದರೆ, ನಾನಿಲ್ಲಿ ಚಾನಲ್ ಡ್ಯಾಶ್ಬೋರ್ಡ್ ಅಂತ ಇಟ್ಕೊಂಡಿದ್ದೀನಲ್ಲ, ಅದು ನನ್ನ ಒಂದು ಕ್ರೋಮ್ ಅಲ್ಲಿ ಬರುವಂಥ ಚಾನಲ್ ಡ್ಯಾಶ್ಬೋರ್ಡ್ನ ನಾನು ಬುಕ್ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಕೊಡುವಂಥ ಒಂದು ಸಜೆಷನ್ ಅಂದರೆ, ನೀವು ಕೂಡ ನಿಮ್ಮ ಒಂದು ಚಾನಲ್ ಡ್ಯಾಶ್ಬೋರ್ಡ್ನ ಬುಕ್ ಮಾರ್ಕ್ ಮಾಡಿ ಇಟ್ಕೊಂಡಿರಿ. ಏನಕ್ಕಪ್ಪ ಅಂದರೆ, ಕೆಲವೊಂದು ಟೈಮ್ ನೀವು ಗೂಗಲಲ್ಲಿ studio.channel.com ಅಂತ ಹೊಡೆದ್ರೂ ಅದು ಡೈರೆಕ್ಟಾಗಿ ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್ಗೆ ಬರುತ್ತೆ ಹೊರತು ಕ್ರೋಮಲ್ಲಿ ಸ್ಟುಡಿಯೋ ಓಪನ್ ಆಗಲ್ಲ. ಸೊ ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ನನಗೆ ಸುಮಾರು ಸಲ ಆಗಿದೆ. ನಾನು ಬುಕ್ ಮಾರ್ಕ್ ಮಾಡಿ ಇಟ್ಕೊಂಡ್ಮೇಲೆ ಇವತ್ತವರೆಗೂ ಆ ಥರ ಪ್ರಾಬ್ಲಮ್ ಬಂದಿಲ್ಲ. ಸೊ ಹಾಗಾಗಿ ನೀವು ಕೂಡ ಬುಕ್ ಮಾರ್ಕ್ ಮಾಡಿ ಇಟ್ಕೊಂಡಿರಿ. ಇವಾಗ ನೋಡಿ, ನಾನು ಡೈರೆಕ್ಟಾಗಿ ಚಾನಲ್ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಡೈರೆಕ್ಟಾಗಿ ನನ್ನ ಒಂದು ಯೂಟ್ಯೂಬ್ ಕ್ರೋಮ್ ಅಲ್ಲಿ ಓಪನ್ ಆಗುತ್ತೆ. ಓಪನ್ ಆಗಿದ ತಕ್ಷಣ ಏನಿಲ್ಲ, ಇಲ್ಲಿ ನೀವು ಕಾಣಿಸ್ಬೋದು ನಿಮ್ಮ ಒಂದು ಎಂಟೈರ್ ಡೀಟೇಲ್ಸ್ ಇರುತ್ತೆ ನಿಮ್ಮ ಒಂದು ಚಾನಲ್ದು. ಸೊ ಇಲ್ಲಿ ಜಸ್ಟ್ ಹೀಗೆ ಸ್ಕ್ರೋಲ್ ಅಪ್ ಮಾಡಿ ಸ್ವಲ್ಪ ಝೂಮ್ ಇನ್ ಮಾಡ್ಕೊಳ್ರಿ. ಇಲ್ಲಿ ನಿಮಗೆ ಒಂದು ಸೆಟ್ಟಿಂಗ್ಸ್ ಮಾರ್ಕ್ ಕಾಣಿಸುತ್ತೆ, ಅಂದರೆ ಸೆಟ್ಟಿಂಗ್ಸ್ದು ಒಂದು ಇದು ಕಾಣಿಸುತ್ತೆ. ಇದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಜನರಲ್ಲು, ಚಾನಲ್ಲು, ಅಪ್ಲೋಡ್ ಡಿಫಾಲ್ಟ್ಸ್, ಪರ್ಮಿಷನ್, ಕಮ್ಯುನಿಟಿ, ಕ್ರಿಯೇಟರ್, ಡೆಮೋಗ್ರಾಫಿಕ್ಸ್, ಅಗ್ರಿಮೆಂಟ್ಸ್ ಅಂತೆಲ್ಲ ಇದೆಯಲ್ಲ, ಇಲ್ಲಿ ಏನಿಲ್ಲ, ನೀವು ಸಿಂಪಲ್ಲು ಅಪ್ಲೋಡ್ ಡಿಫಾಲ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಏನಕ್ಕಂದರೆ ನಮ್ಮ ಒಂದು ಚಾನಲ್ನ ಸೆಟ್ಟಿಂಗ್ಸ್ ಮಾಡ್ಕೋಬೇಕಾಗಿದೆ. ಅಪ್ಲೋಡ್ ಡಿಫಾಲ್ಟ್ಸ್ ಕೆಲವೊಂದು ಹ್ಯಾಶ್ಟ್ಯಾಗ್ಸು, ಕೆಲವೊಂದು ಟೈಟಲ್ಸು ನಮಗೆ ಡಿಫಾಲ್ಟ್ಸಲ್ಲಿ ಇರಬೇಕಾಗಿದೆ. ಹಾಗಾಗಿ ಈ ಒಂದು ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿರಿ, 2 ಸ್ಟೆಪ್ಪಲ್ಲಿ ನೀವು ಮಾಡ್ಕೋಬೇಕು. ಬೇಸಿಕ್ ಇನ್ಫೋ ಮತ್ತು ಅಡ್ವಾನ್ಸ್ಡ್ ಸೆಟ್ಟಿಂಗ್ ಅಂತಿದೆ. ಸೊ ಫಸ್ಟ್ ಸ್ಟೆಪ್ ಇಲ್ಲಿ ಬಂದು ಬೇಸಿಕ್ ಇನ್ಫೋಲಿ ಟೈಟ್ಲ್ ಏನಿದೆ, ಟೈಟ್ಲ್ ಹಾಗೇ ಬಿಡಿ. ಏನಕ್ಕಂದರೆ ನಾವು ಸುಮಾರು ವೀಡಿಯೋಗಳು ಹಾಕ್ತಾ ಇರ್ತೀವಿ, ಒಂದೇ ಥರ ವೀಡಿಯೋ ಹಾಕಲ್ಲ, ಒಂದೇ ವೀಡಿಯೋ ಹಾಕಲ್ಲ. ಹಾಗಾಗಿ ಪ್ರತಿ ವೀಡಿಯೋಗೂ ನಮ್ಮ ಟೈಟಲ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಹಂಗಾಗಿ ಟೈಟಲ್ನ ಖಾಲಿ ಬಿಡಿ. ಡಿಸ್ಕ್ರಿಪ್ಷನಲ್ಲಿ ಫಸ್ಟ್ ಈ ಥರ ಒಂದು ಡಾಟ್ಸ್ ಕೊಟ್ಬಿಟ್ಟು ಮತ್ತೆ 3-4 ಲೈನ್ ಕೆಳಗಡೆ ಬಿಟ್ಟು 2 ಡಾಟ್ಸ್ ಕೊಡಿ. ಇಲ್ಲಿ ಈ ಥರ ಒಂದು ಡಿಸ್ಕ್ರಿಪ್ಷನ್ನ ನೀವು ಹಾಕ್ಕೊಳ್ರಿ. ಇವಾಗ ಇಲ್ಲಿ ನೋಡಿ, ನನ್ನ ಒಂದು ಸೋಷಿಯಲ್ ಮೀಡಿಯಾ ಲಿಂಕ್ನ ಸಮೇತ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ, ತೋರಿಸ್ತೀನಿ ನಿಮಗೆ. ಇವಾಗ ಇಲ್ಲಿ ನೋಡಿ, ಇದು ಡೆಸ್ಕ್ಟಾಪ್ ಮೋಡ್ ಇದೆ, ಹಾಗಾಗಿ ಸ್ವಲ್ಪ ಫೋನಲ್ಲಿ ಆಪ್ರೇಟ್ ಮಾಡ್ತಾ ಇದ್ದೀನಿ. ಈ ಒಂದು ಫೋನ್ ಸ್ವಲ್ಪ ಕಷ್ಟ ಆಗ್ತಿದೆ. ಇಲ್ಲಿ ನೋಡಿ, ನನ್ನ ಒಂದು ಕಾಂಟ್ಯಾಕ್ಟ್ ಫಾರ್ ದ ಬಿಸ್ನೆಸ್ ಪರ್ಪಸ್ ಅಂತೇಳಿ ನನ್ನ ಒಂದು ಅಫಿಷಿಯಲ್ ಜಿಮೇಲ್ ಕೂಡ ಇಲ್ಲಿ ಹಾಕಿದ್ದೀನಿ. ನಿಮಗೆ ಕಾಣಿಸ್ತಾ ಇದೆ ಅನ್ಕೊತೀನಿ ಸ್ಕ್ರೀನಲ್ಲಿ. ಸೊ ಬೇಕಿದ್ದರೆ ಒಂದು ಸಲ ಝೂಮ್ ಇನ್ ಮಾಡಿ ತೋರಿಸ್ತಾ ಇದ್ದೀನಿ, ನಿಮಗೂ ಕಾಣಿಸ್ತಿದೆ ಅನ್ಕೊತೀನಿ. ಸೊ ಆಯಿತಾ, ಈಗ ಹೈಲೈಟ್ ಕೂಡ ಮಾಡಿ ತೋರಿಸಿದ್ದೀನಿ. ಮತ್ತು ಇಲ್ಲಿ ನೋಡಿರಿ, ನಾನು ಕೆಳಗಡೆ ಬೇಕಿದ್ದರೆ ಟ್ಯಾಗ್ಸ್ ಕೂಡ ಹಾಕಿದ್ದೀನಿ. ನನ್ನ ಒಂದು ಹ್ಯಾಶ್ ಟ್ಯಾಗ್ಸ್ ಬಂದುಬಿಟ್ಟು ಖಡಕ್ ಮಂದಿ ಅಂತ ಹೇಳಿ ನಾನು ಒಂದು ಯೂಟ್ಯೂಬ್ ಚಾನಲ್ ನೇಮ್ ಹಾಕಿದ್ದೀನಿ, ಕನ್ನಡ ಅಂತ ಹೇಳಿ ನನ್ನ ಒಂದು ಲ್ಯಾಂಗ್ವೇಜ್ ನೇಮ್ ಹಾಕಿದ್ದೀನಿ, ಮತ್ತು ಟೆಕ್ ನ್ಯೂಸ್ ಅಂತ 3 ಹಾಕಿದ್ದೀನಿ. ಟೆಕ್ ನ್ಯೂಸ್ ಏನಕ್ಕೆ ಹಾಕಿದ್ದೀನಿ ಅಂದರೆ, ನನ್ನ ಒಂದು ಚಾನಲ್ ಬಂದುಬಿಟ್ಟು ಸೈನ್ಸ್ ಆ್ಯಂಡ್ ಟೆಕ್ ರಿಲೇಟೆಡ್, ಹಾಗಾಗಿ ಟೆಕ್ ಅಂತಲೂ ಹಾಕಿದ್ದೀನಿ. ಸೊ ನಿಮಗೆ ಇಲ್ಲಿ ಕಾಣಿಸ್ತಿದೆಯಲ್ಲ ಕ್ಲಿಯರಾಗಿ. ಸೊ ಈ ಥರ ನೀವು ಹಾಕೋಬೇಕು ನಿಮ್ಮ ಒಂದು ಚಾನಲ್ ನೇಮು ಮತ್ತು ನಿಮ್ಮ ಒಂದು ಲ್ಯಾಂಗ್ವೇಜ್ ನೇಮು, ನಿಮ್ಮ ಒಂದು ಚಾನಲ್ ಯಾವ ಕ್ಯಾಟಗರಿಗೆ ಬರುತ್ತೋ ಆ ಒಂದು ಹ್ಯಾಶ್ಟ್ಯಾಗ್ನ ಹಾಕ್ಕೊಳ್ರಿ 3. ಸೊ ಪ್ರತಿ ವೀಡಿಯೋಗೂ ಮಿನಿಮಮ್ 5ರಿಂದ 15 ನೀವು ಹ್ಯಾಶ್ಟ್ಯಾಗ್ಸ್ನ ಹಾಕಬೇಕು. ಸೊ ಇಲ್ಲಿ ಆಲ್ರೆಡಿ 3 ಇದೆ ಅಂದಮೇಲೆ 1-2 ನಿಮ್ಮ ಒಂದು ವೀಡಿಯೋ ರಿಲೇಟೆಡ್ ಹ್ಯಾಶ್ಟ್ಯಾಗ್ಸ್ನ ಹಾಕಿ ತುಂಬ ಈಸಿ ಆಗುತ್ತೆ. ಈಗ ಇಲ್ಲಿ ನೋಡಿ, ನಾನು ನನ್ನೊಂದು ಸೋಷಿಯಲ್ ಮೀಡಿಯಾ ಲಿಂಕ್ನ ಇಲ್ಲೇ ಕೊಟ್ಟಿದ್ದೀನಿ, ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ನೋಡಿರಿ, ಯೂಟ್ಯೂಬ್ದಾಗಲಿ ಖಡಕ್ ಮಂದಿ ಅಂತೇಳಿ, ಫೇಸ್ಬುಕ್ದಾಗಲಿ ಕೊಟ್ಟಿದ್ದೀನಿ ಖಡಕ್ ಮಂದಿ ಅಂತೇಳಿ, ಇನ್ಸ್ಟಾಗ್ರಾಮ್ದು ಕೂಡ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಸೊ ತುಂಬ ಈಸಿ ಇದೆಯಲ್ಲ. ನೀವೇನು ಮಾಡಬೇಕು ಅಂದರೆ, ಈ ರೀತಿ ಒಂದು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಲಿಂಕ್ ಆಗಲಿ, ಸ್ನ್ಯಾಪ್ಚಾಟ್ದಾಗಲಿ, ಟ್ವಿಟ್ಟರ್ದಾಗಲಿ,
ಸೊ ಯಾವುದೇ ಒಂದು ಲಿಂಕ್ನ ನೀವು ಇಲ್ಲಿ ಹಾಕಿಬಿಟ್ಟು ಇಲ್ಲಿ ಸೇವ್ ಅಂತ ಬರುತ್ತೆ ನೋಡಿ, ಕ್ಲೋಸು ಪಕ್ಕದಲ್ಲಿ ಸೇವ್ ಅಂತಿದೆ, ಸೇವ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಲಿಂಕ್ಸು ಸೇವ್ ಆಗುತ್ತೆ. ಇಲ್ಲಿ ನೋಡಿ ಇಲ್ಲಿ ವಿಸಿಬಿಲಿಟಿ ಅಂತ ಇದೆಯಲ್ಲ, ಇದು ಪ್ರೈವೇಟ್ ಅಥವಾ ಅನ್ಲಿಸ್ಟೆಡಲ್ಲಿ ಇಟ್ಕೊಂಡಿರಿ. ಸೊ ಅನ್ಲಿಸ್ಟೆಡಲ್ಲಿ ಇಟ್ಕೊಂಡು ಸೇವ್ ಮಾಡ್ಕೊಳ್ಳಿ ಲಾಸ್ಟಿಗೆ. ಇದು ಕೂಡ ಒಂದು ಟಿಪ್ ಅಂದ್ಕೊಳ್ಳಿ. ಏನಕ್ಕಂದರೆ ನಿಮ್ಮ ಒಂದು ವಿಡಿಯೋ ಡೈರೆಕ್ಟ್ ರಿಫ್ಲೆಕ್ಟ್ ಆಗುತ್ತೆ ಪಬ್ಲಿಕಲ್ಲಿ ಇಟ್ಟರೆ. ಇಲ್ಲಿ ನೋಡಿ ಪಬ್ಲಿಕ್ ಅಂತ ಇದೆಯಲ್ಲ, ಸೊ ಪಬ್ಲಿಕಲ್ಲಿ ಈ ಥರ ಏನೋ ಇಟ್ಟರೆ ಡೈರೆಕ್ಟಾಗಿ ನಿಮ್ಮ ಒಂದು ವಿಡಿಯೋ ರಿಫ್ಲೆಕ್ಟ್ ಆಗಿಬಿಡುತ್ತೆ. ಪಬ್ಲಿಕ್ ಇಟ್ಕೋಬೇಡಿ, ಪ್ರೈವೇಟ್ ಐದರ್ ಅನ್ಲಿಸ್ಟೆಡ್. ಸೊ ನನ್ನ ಅನಿಸಿಕೆ ಅನ್ಲಿಸ್ಟೆಡ್ ಇಟ್ಕೊಳ್ರಿ, ಪ್ರೈವೇಟ್ ಆದ್ರೆ ಇಟ್ಕೊಳ್ರಿ, ಏನು ತೊಂದರೆ ಇಲ್ಲ. ಸೊ ಯಾವುದೊಂದು ಇಟ್ಕೊಂಡು ನೀವು ಅದಾದಮೇಲೆ ಸೇವ್ ಕೊಡಿ. ಇದು ಒಂದು ಟಿಪ್ ಅಂದ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಅಡ್ವಾನ್ಸ್ಡ್ ಸೆಟ್ಟಿಂಗ್ ಅಂತ ಇದೆಯಲ್ಲ, ಇಲ್ಲಿ ಬನ್ನಿ. ಸೊ ಇಲ್ಲಿ ನೀವು ಫಸ್ಟು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಲೈಸೆನ್ಸ್ ಅಂತ ಇದೆಯಲ್ಲ, ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸು, ಅದು ಹಾಗೇ ಇರಲಿ. ಇಲ್ಲಿ ಪಕ್ಕದಲ್ಲಿ ಕ್ಯಾಟಗಿರಿ ಅಂತಿದೆ, ನಿಮ್ಮ ಒಂದು ಚಾನಲ್ ನೇಮ್ ಅಂದರೆ ನಿಮ್ಮ ಒಂದು ಚಾನಲ್ ಕ್ಯಾಟಗಿರಿ ಯಾವುದು ಇದೆ. ಸೊ ಕುಕ್ಕಿಂಗ್ ಆಗ್ಬೋದು, ವ್ಲಾಗ್ಸ್ ಆಗ್ಬೋದು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಿರ್ಬೋದು, ಸೊ ಹೌ ಟು ಆಗ್ಬೋದು, ಯಾವುದು ಒಂದು ಕ್ಯಾಟಗಿರಿಗೆ ಸಂಬಂಧಪಡುತ್ತೆ ಆ ಒಂದು ಕ್ಯಾಟಗಿರಿ ವೈಸ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಇಷ್ಟೊಂದು ಕ್ಯಾಟಗಿರಿ ಇದೆ. ನಂದು ಆಲ್ರೆಡಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೇಲೆ ನಾನು ಕ್ಲಿಕ್ ಮಾಡಿದ್ದೀನಿ, ಸೊ ತೊಂದರೆ ಇಲ್ಲ, ನಾನು ಚೇಂಜಸ್ ಮಾಡಲ್ಲ. ಇಲ್ಲಿ ವಿಡಿಯೋ ಲ್ಯಾಂಗ್ವೇಜ್ ಅಂತಲೂ ಇದೆ. ಸೊ ವಿಡಿಯೋ ಲ್ಯಾಂಗ್ವೇಜ್ ಕನ್ನಡ ಅಂತ ಇದೆ, ಕನ್ನಡ ಅಂತಲೇ ಇರಲಿ. ನಾನು ಬೇರೆ ಲ್ಯಾಂಗ್ವೇಜಲ್ಲಿ ಅಪ್ಲೋಡ್ ಮಾಡಲ್ಲ, ಹಾಗಾಗಿ ಕನ್ನಡನೇ ಇರಲಿ. ಇವಾಗ ನೀವು ಬೇಕಿದ್ದರೆ ಬೇರೆ ಲ್ಯಾಂಗ್ವೇಜ್ನ ಚೂಸು ಮಾಡ್ಕೋಬಹುದು. ಇಲ್ಲಿ ನೋಡಿ ಇವಾಗ ಬೇರೆ ಲ್ಯಾಂಗ್ವೇಜ್ ಚೂಸ್ ಆಯಿತು. ನಾನು ಹಿಂಗೆ ಕ್ಲಿಕ್ ಮಾಡಿದ್ದಕ್ಕೆ ಇವಾಗ ನಾನು ಮತ್ತೆ ಕನ್ನಡ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿ ಇಲ್ಲಿ ಕನ್ನಡ ಅಂತ ಎಲ್ಲಿದೆ ಅಲ್ಲ ಹುಡುಕಿ, ಇಲ್ಲಿ ಇಷ್ಟೊಂದು ಲ್ಯಾಂಗ್ವೇಜ್ ಇದೆ. ಸೊ ಕನ್ನಡ ಇಲ್ಲಿದೆ, ಕನ್ನಡ ಮೇಲೆ ಕ್ಲಿಕ್ ಮಾಡಿ ನೋಡಿ, ಮತ್ತೆ ಕನ್ನಡ ವಾಪಸ್ ಬಂತು. ಇಲ್ಲಿ ಕ್ಯಾಪ್ಷನ್ ಸರ್ಟಿಫಿಕೇಷನ್ ಏನಿದೆ ಅದು ನೋ ಅಂತಲೇ ಇರಲಿ, ಸೊ ತೊಂದರೆ ಇಲ್ಲ. ಮತ್ತು ಇವಾಗ ಇಲ್ಲಿ ನೋಡಿ ಸೇವ್ ಅಂತ ಮೇಲೆ ಕ್ಲಿಕ್ ಕೊಡಿ. ಸೊ ಆಟೋಮೆಟಿಕ್ ಸೇವ್ ಆಗುತ್ತೆ. ನಾನೇನು ಚೇಂಜಸ್ ಮಾಡಿಲ್ಲ, ಹಾಗಾಗಿ ಅದೇನು ತೊಂದರೆ ಇಲ್ಲ. ಸೊ ನಿಮಗೆ ಒಂದು ಮೆಥಡ್ ಅರ್ಥ ಆಯ್ತು ಅಂದ್ಕೊತೀನಿ, ನಿಮ್ಮ ಒಂದು ಚಾನಲ್ನ ಆಟೋ ಡಿಫಾಲ್ಟ್ಸ್ ಅಪ್ಲೋಡ್ ಹೇಗೆ ಮಾಡ್ಕೊಳ್ಬೇಕು ಅಂತೇಳಿ. ಇನ್ನೊಂದು ಸಿಂಪಲ್ ಮೆಥಡು YT ಸ್ಟುಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಡೈರೆಕ್ಟಾಗಿ YT ಸ್ಟುಡಿಯೋದಲ್ಲಿ ನಿಮಗೆ ಕರ್ಕೊಂಡು ಹೋಗ್ತೀನಿ ನೋಡಿ. ಸೊ ಇವಾಗ ನನ್ನ ಒಂದು YT ಸ್ಟುಡಿಯೋ ಆ್ಯಪು ಇಲ್ಲಿದೆ. ಸೊ ಇದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿ YT ಸ್ಟುಡಿಯೋ ಆ್ಯಪ್ ಓಪನ್ ಮಾಡಿದ ತಕ್ಷಣ ಈ ಒಂದು ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಎಡಿಟಿಂಗ್ ಆಪ್ಷನ್ ಬರುತ್ತೆ ನೋಡಿ, ಹ್ಯಾಂಡಲ್ಲು, ಡಿಸ್ಕ್ರಿಪ್ಷನ್ನು, ಲಿಂಕ್ಸು ಅಂತ ಹೇಳಿ. ಸೊ ಡಿಸ್ಕ್ರಿಪ್ಷನ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಡಿಸ್ಕ್ರಿಪ್ಷನ್ ಏನಿದೆ ಅದನ್ನ ಬರ್ಕೊಳ್ಳಿ. ಸೊ ಈ ಥರ ನಾನು ಒಂದು ಡಿಸ್ಕ್ರಿಪ್ಷನ್ನ ಬರ್ಕೊಂಡಿದ್ದೀನಿ ನನಗೆ ಬೇಕಾಗಿರೋ ಥರ, ಓಕೆನಾ. ಸೊ ಅದಾದಮೇಲೆ ಲಿಂಕ್ಸ್ ಅಂತಿದೆಯಲ್ಲ, ಸೊ ಲಿಂಕ್ಸ್ ಮೇಲೆ ಒಂದು ಸಲ ನೀವು ಲಿಂಕ್ನ ಆ್ಯಡ್ ಮಾಡಿದ್ರೆ, ಫಸ್ಟ್ ಸಲ ನೀವು ಆ್ಯಡ್ ಮಾಡ್ತಿದ್ರೆ ಡೈರೆಕ್ಟ್ ಪ್ಲಸ್ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಈ ಥರ ಒಂದು ಇದು ತೋರಿಸುತ್ತೆ, ಆ್ಯಡ್ ಲಿಂಕ್, ಆ್ಯಡ್ URL ಅಂತಿದೆಯಲ್ಲ. ಸೊ ಟೈಟಲ್ ಅಂತ ಕೇಳಿದರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಲಿಂಕಾ ಅಥವಾ ಫೇಸ್ಬುಕ್ ಲಿಂಕಾ, ಟ್ವಿಟರ್ ಲಿಂಕಾ, ಯಾವ ಲಿಂಕ್, ಯಾವ ಕಂಪ್ನಿ ಲಿಂಕ್ ಅಥವಾ ಯಾವುದ್ರ ಲಿಂಕ್ ನೀವು ಪ್ರಿಫೇರ್ ಮಾಡ್ತಿದ್ದೀರಾ ಅದ್ರ ನೇಮ್ ಹಾಕಬೇಕು. ಕೆಳಗಡೆ ಆ್ಯಡ್ URL ಅಂತಿದೆಯಲ್ಲ, ಸೊ ಯಾವುದರ ಒಂದು ಲಿಂಕ್ ನೀವು ಕೊಡಬೇಕು, ಆ ಲಿಂಕ್ನ ಕಾಪಿ ಪೇಸ್ಟ್ ಮಾಡಿಬಿಟ್ಟು ಡನ್ ಮೇಲೆ ಕೊಟ್ಟರೆ ನಿಮ್ಮ ಒಂದು ಲಿಂಕ್ಗಳು ನಿಮ್ಮ ಚಾನಲಲ್ಲಿ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಬಟ್ ರಿಫ್ಲೆಕ್ಟ್ ಆಗೋಕ್ಕೂ ಮುಂಚೆ ನೀವು ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಕೊಡಬೇಕು. ಆ್ಯಡ್ ಕೊಟ್ಟ ಮೇಲೆ ಇಲ್ಲಿ ಸೇವ್ ಅಂತಿದೆಯಲ್ಲ, ಸೊ ಇದ್ರ ಮೇಲೆ ಕೊಟ್ಟರೆ ಮಾತ್ರ ನಿಮ್ಮ ಒಂದು ಲಿಂಕು ಸೇವ್ ಆಗುತ್ತೆ, ಇಲ್ಲಾಂದರೆ ಸೇವ್ ಆಗೋಲ್ಲ. ಇನ್ನು ಏನಾದರೂ ನೀವು ತಪ್ಪು ಲಿಂಕ್ ಹಾಕಿದರೆ ಬೇಕಿದ್ದರೆ ರಿಮೂವ್ ಕೂಡ ಮಾಡ್ಬೋದು. ಇಲ್ಲಿ ಇದೆಯಲ್ಲ, ಸೊ ರಿಮೂವ್ ಅಂತ ಬೇಕಾದರೆ ಕೊಡ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿ ಇದೆ ನಿಮ್ಮ ಒಂದು ಚಾನಲ್ನ ಆಟೋ ಡಿಫಾಲ್ಟ್ ಸೆಟ್ಟಿಂಗ್ ಮಾಡ್ಕೊಳ್ಳೋದು, ನಿಮ್ಮ ಒಂದು ಚಾನಲಲ್ಲಿ ಎಲ್ಲ ರೀತಿಯ ಒಂದು ಲಿಂಕ್ಸ್ನ ಹಾಕ್ಕೊಳ್ಳೋದು. ನಿಮಗೇನಾದರೂ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ಗೆ. ಧನ್ಯವಾದಗಳು.